ಯಾವಾಗಲೂ ಮಲಬದ್ಧತೆ ಇದ್ದರೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಎಚ್ಚರ ವಹಿಸಿ. ಪದೇ ಪದೇ ಮಲಬದ್ಧತೆ ಆಗುತ್ತಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ದಯವಿಟ್ಟು ಮೊದಲು ವೈದ್ಯರ ಬಳಿ ಇದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಿ. ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಸಹ ಇಂತಹ ತೊಂದರೆ ಹಲವರಲ್ಲಿ ಇದೆ. ಮಲಬದ್ಧತೆ ಸಮಸ್ಯೆಯನ್ನು ಹೆಚ್ಚಾಗಲು ಬಿಡಬಾರದು. ಇದರಿಂದ ಕೇವಲ ಮೂಲವ್ಯಾಧಿ ಉಂಟಾಗುವುದು ಮಾತ್ರವಲ್ಲದೆ ಇನ್ನು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರಬಹುದಾಗಿದೆ. ಕರುಳಿನ ಭಾಗದಲ್ಲಿ ಸರಿಯಾಗಿ ಚಲನೆ ಇಲ್ಲದೆ ಹೋದರೆ ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುವುದಿಲ್ಲ. ಇದು ಆನಂತರದಲ್ಲಿ ಸಮಯಕ್ಕೆ ಸರಿಯಾಗಿ ಮಲವಿಸರ್ಜನೆ ಆಗದೆ ಮಲಬದ್ಧತೆ ರೂಪ ಪಡೆದುಕೊಳ್ಳುತ್ತದೆ. ಒಂದು ವೇಳೆ ಈ ರೀತಿ ನಿಮಗೆ ಪದೇ ಪದೇ ಆಗುತ್ತಿದ್ದರೆ ಅದನ್ನು ದಯವಿಟ್ಟು ಕಡೆಗಣಿಸಬೇಡಿ. ಏಕೆಂದರೆ ಇದು ನಿಮ್ಮ ಆರೋಗ್ಯವನ್ನು ಮಾತ್ರವಲ್ಲ, ನಿಮ್ಮ ಸಂಪೂರ್ಣ ದೇಹಕ್ಕೆ ತೊಂದರೆ ನೀಡುವ ಎಲ್ಲ ಸಾಧ್ಯತೆ ಇರುತ್ತದೆ. ಹಾಗಾದರೆ ಯಾವೆಲ್ಲ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ ನೋಡೋಣ ಬನ್ನಿ. 1. ಮಲಬದ್ಧತೆಯಿಂದ ಪೈಲ್ಸ್ ಬರಬಹುದು. ವಿಪರೀತ ಗಟ್ಟಿಯಾದ ಮಲ ಗುದದ್ವಾರದ ಭಾಗದಲ್ಲಿ ಚರ್ಮ ಹರಿಯುವಂತೆ ಮಾಡುತ್ತದೆ. ಇದು ಕ್ರಮೇಣವಾಗಿ ಮಲವಿಸರ್ಜನೆ ಮಾಡುವಾಗ ರಕ್ತ ಬರಬಹುದಾದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಲಬದ್ಧತೆ ಸಂದರ್ಭದಲ್ಲಿ ನೋವು ಕೂಡ ಕಾಣಿಸುತ್ತದೆ. ಮೊದಲ ಬಾರಿಗೆ ನಿಮಗೆ ಒಂದು ವೇಳೆ ಈ ರೀತಿ ಆಗುತ್ತಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳಿ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದು ಮೂಲವ್ಯಾಧಿ ಸ್ವರೂಪ ಪಡೆದುಕೊಳ್ಳುತ್ತದೆ. 2. ಮಲಬದ್ಧತೆಯಿಂದ ಮೂತ್ರ ವಿಸರ್ಜನೆ ಕಂಟ್ರೋಲ್ ತಪ್ಪುತ್ತದೆ. ಮಲಬದ್ಧತೆ ಸಮಸ್ಯೆ ಯಾರಿಗೆ ಇರುತ್ತದೆ ಅವರಿಗೆ ಹೆಚ್ಚು ದಿನಗಳ ಕಾಲ ತಾವು ಸೇವನೆ ಮಾಡಿದ ಆಹಾರ ಮಲದ ಸ್ವರೂಪದಲ್ಲಿ ಹಾಗೆ ಉಳಿದಿರುತ್ತದೆ ಮತ್ತು ಇದು ಮೂತ್ರಚೀಲದ ಮೇಲೆ ಅತಿಯಾದ ಒತ್ತಡವನ್ನು ನಿರಂತರವಾಗಿ ಉಂಟು ಮಾಡುತ್ತಿರುತ್ತದೆ. ಇದರಿಂದ ಮೂತ್ರ ವಿಸರ್ಜನೆ ಪ್ರಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ಇದು ಆನಂತರದಲ್ಲಿ ಲೀಕೇಜ್ ಆಗುವ ಸಾಧ್ಯತೆ ಕೂಡ ಇರುತ್ತದೆ. 3. ಹೊಟ್ಟೆ ಹಸಿವು ಆಗುವುದಿಲ್ಲ. ಮಲಬದ್ಧತೆ ಸಮಸ್ಯೆ ಇದ್ದವರಿಗೆ ಹೊಟ್ಟೆ ಹಸಿವಿನ ಅನುಭವ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಯಾವುದೇ ರುಚಿಕರ ಆಹಾರದ ಮೇಲೂ ಕೂಡ ಆಸಕ್ತಿ ಇಲ್ಲದಂತೆ ಆಗುತ್ತದೆ. ಇದು ಆಹಾರ ಸೇವನೆ ಪ್ರಕ್ರಿಯೆಯ ಮೇಲೆ ದಿನ ಕಳೆದಂತೆ ಸಾಕಷ್ಟು ಕೆಟ್ಟ ಪ್ರಭಾವ ಉಂಟಾಗುವ ಹಾಗೆ ಮಾಡುತ್ತದೆ. 4. ತಲೆನೋವು. ಬೇರೆ ಬೇರೆ ಕಾರಣಗಳಿಗೆ ನಮಗೆ ತಲೆನೋವು ಬರುತ್ತದೆ. ಮೊದಲನೆಯದಾಗಿ ಮಾನಸಿಕ ಒತ್ತಡ. ಯಾವಾಗ ನಾವು ಸರಿಯಾಗಿ ಮಲವಿಸರ್ಜನೆ ಮಾಡುವುದಿಲ್ಲವೋ ಅಂತಹ ಸಂದರ್ಭದಲ್ಲಿ ನೋವು, ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವುದು ಆಗುತ್ತದೆ. ಇದು ಮಾನಸಿಕ ಖಿನ್ನತೆಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಇದರಿಂದ ತಲೆನೋವು ಬರುತ್ತದೆ. ತಲೆನೋವು ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಕೆಲವೊಮ್ಮೆ ಇದನ್ನು ನಿರ್ಜಲೀಕರಣ ತೊಂದರೆಯಿಂದ ಎಂದು ಹೇಳುತ್ತಾರೆ. ಈ ಸಂದರ್ಭದಲ್ಲಿ ಹೆಚ್ಚಾಗಿ ನೀರು ಕುಡಿದರೆ ಮಲಬದ್ಧತೆ ಮತ್ತು ತಲೆನೋವು ಎರಡೂ ಸಹ ದೂರವಾಗುತ್ತದೆ. ಇನ್ನು ಕೆಲವರಿಗೆ ದೇಹದಲ್ಲಿ ವಿಷಕಾರಿ ಅಂಶಗಳು ನಿರಂತರವಾಗಿ ಶೇಖರಣೆಯಾಗಿರುತ್ತಿದ್ದರೆ ಅದರಿಂದಲೂ ಸಹ ತಲೆನೋವು ಬರುತ್ತದೆ. ಈ ಸಂದರ್ಭದಲ್ಲಿ ಅವುಗಳನ್ನು ದೇಹದಿಂದ ಹೊರಹಾಕುವ ಬಗ್ಗೆ ಆಲೋಚಿಸಬೇಕು. 5. ಮಲಬದ್ಧತೆಯಿಂದ ಗುಳ್ಳೆಗಳು ಆಗುತ್ತವೆ. ವಯಸ್ಸಲ್ಲದ ವಯಸ್ಸಿನಲ್ಲಿ ಚರ್ಮದ ಮೇಲೆ ಇದ್ದಕ್ಕಿದ್ದಂತೆ ಮೊಡವೆಗಳು, ಡಾರ್ಕ್ ಸರ್ಕಲ್, ದದ್ದುಗಳು, ಗುಳ್ಳೆಗಳು ಆಗುತ್ತಿದ್ದರೆ ಅದಕ್ಕೆ ಕರುಳಿನ ಹಾಗೂ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆ ಪ್ರಮುಖ ಕಾರಣವಾಗಿರುತ್ತದೆ. ಯಾವಾಗ ನಮ್ಮ ದೇಹದಿಂದ ವಿಷಕಾರಿ ಅಂಶಗಳು ಸರಿಯಾಗಿ ಮತ್ತು ನಿರಂತರವಾಗಿ ಹೊರಗೆ ಹೋಗುವುದಿಲ್ಲವೋ ಅಂತಹ ಸಂದರ್ಭದಲ್ಲಿ ಚರ್ಮದ ಮೇಲೆ ಈ ರೀತಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.